ಸರ್ ಈಗ ಇವ್ರ ಹತ್ರ ಏನು ನಡೀತು ಸರ್ ಹೇಳಿ. ಇವ್ರ ಹತ್ರ ಅಲ್ಲ ಇರ್ಲಿ ಅವ್ರು ಟಿಕೆಟ್ ತಗೊಂಡಿದ್ದಾರಾ? ಅಲ್ಲ ಸರ್ ಒಂದ್ ಸೆಕೆಂಡ್ ನಿಮ್ಮ ಬಾಯಲ್ಲಿ ಕೇಳೋದು ಫಸ್ಟ್. ಇವ್ರು ಟಿಕೆಟ್ ತಗೊಂಡಿದ್ದಾರಾ? ಎಷ್ಟು ಜನದು? 8,500 ಇದು 8,500 8,500 8,500 ಟಿಕೆಟ್ 8,500 ತಗೊಂಡಿದ್ದಾರೆ. ಫುಲ್ ಒಂದು ಹಾಫ್ ಆ ರಿಕಾರ್ಡ್ ಚೆಕಿಂಗ್ ಬಂದಾಗ ಇವತ್ತು ಟಿಕೆಟ್ ಇಲ್ಲ. ಇರ್ಲಿ ಅದು ಅದಾದ್ಮೇಲೆ ಆ ರಿಕಾರ್ಡ್ ನಿಮ್ಮ ಹತ್ರ ಇದೆ ಅಲ್ವಾ? ನೀವು ಟಿಕೆಟ್ ತಗೊಂಡಿರೋದು ಮಿಷಿನ್ ಇದೆ? ಮಿಷಿನ್ ಇದೆ ಅಲ್ವಾ? ಇಲ್ಲ ಸರ್ ಒಂದ್ ಸೆಕೆಂಡ್, ಮಿಷಿನ್ ಇದೆ ಅಲ್ವಾ ನಿಮ್ಮ ಹತ್ರ? ಅಲ್ಲ ಸರ್ ನಿಮ್ಮ ಹತ್ರ ಮಿಷಿನ್ ಇದೆಯಾ ಇಲ್ಲೋ ನಾನು ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ. ಅದಿರ್ಲಿ, ಅದು ಇನ್ನೊಂದು ಮಾತು, ನಿಮ್ಮ ಹತ್ರ ಮಿಷಿನ್ ಅಲ್ಲಿ ರಿಕಾರ್ಡ್ ಇದೆಯಾ ಇಲ್ವೋ? ಓಕೆ ಅಲ್ಲ ಸರ್ ಟಿ ಸಿ ಸರ್ ಈಗ ಇವ್ರು ಟಿಕೆಟ್ ತೆಗ್ದಿರ್ತಾರೆ. ಟಿಕೆಟ್ ತೆಗ್ದ ಮೇಲೆ ಅದರಲ್ಲಿ ರಿಕಾರ್ಡ್ ಇರ್ತದಲ್ಲ ಸರ್, ಎಷ್ಟು ಜನ ಬಂದಿದ್ದೀರಿ, ಎಷ್ಟು ಅರ್ಧ, ಎಷ್ಟು ಫುಲ್, ಎಲ್ಲಿಗೆ ಇರೋದು, ಈ ಸ್ಟಾಪ್ ಎಲ್ಲಿಗಿದೆ ಅಂತ ತೋರಿಸ್ತಲ್ವಾ? ಈಗ ಚೆಕಿಂಗ್ ಅವನು ಬಂದು ಜನ ನೋಡೋದ ಫಸ್ಟ್ ನಿಮ್ದು ಮಿಷಿನ್ ನೋಡೋದಾ? ಹೌದಲ್ವಾ? ಆಮೇಲೆ ಜನ ನೋಡೋದಲ್ವಾ? ಒಂದು ಎಕ್ಸ್ಟ್ರಾ ಇದ್ರೆ ಒಂದು ಕಮ್ಮಿ ಇದ್ರೆ ಯಾಕೆ ಕಮ್ಮಿ ಯಾಕೆ ಜಾಸ್ತಿ ನೋಡ್ತಾರೆ. ಒಂದು ಪಾಯಿಂಟ್ ಅಲ್ಲ, ಟಿಕೆಟ್ ಇರಬೇಕು. ಇನ್ನೊಂದು ವಿಷಯ, ಈಗ ಟಿಕೆಟ್ ಒಂದೊಂದು ಸಲ ನೋಡಿ ಮಕ್ಕಳು ಬಿಸಾಡ್ತಾರೆ, ಪಾಕೆಟ್ಲಿ ಬಿದ್ದಿರ್ತದೆ, ಕೆಲವು ಸತಿ ಬಿದ್ದಿರ್ತದೆ. ಅದಕ್ಕೆ ನಿಮ್ಮ ಹತ್ರ ಪ್ರೂಫ್ ಏನಿದೆ? ನಿಮ್ಮ ಮಿಷಿನ್. ಈಗ ಸರ್ಕಾರ ಯಾಕೆ ಮಿಷಿನ್ ಕೊಟ್ಟಿರೋದು? ಟಿಕೆಟ್ ಇಲ್ಲ, ಎಷ್ಟು ಜನ ಪ್ರಯಾಣ ಮಾಡ್ತಿದ್ದಾರೆ, ಎಷ್ಟು ಜನರಲ್ಲಿ ಟಿಕೆಟ್ ಬಸ್ನೊಳಗಿದೆ ಅನ್ನೋದು ಇವ್ರ ಹತ್ರ ತೋರಿಸ್ತದೆ. ತೋರಿಸ್ತದೆ. ಆಗ ಇಲ್ಲಿ ಕೇಳಿ. ಆಮೇಲೆ ಇನ್ನು ನಿಮ್ಮ ರೂಲ್ಸ್ ಪ್ರಕಾರ, ನಿಮ್ಮ KSRTC ರೂಲ್ಸ್ ಪ್ರಕಾರ ಟಿಕೆಟ್ ತೆಗೆಯದಿದ್ರೆ ಅಲ್ಲ ಮಿಸ್ ಆದ್ರೆ ಬಸ್ಸಿಂದ ಇಳಿಸುವ ಅಧಿಕಾರ ಇದೆಯಾ? ಇಳಿಸೋ ಅಧಿಕಾರ ಇಲ್ಲ. ಅಂದ್ರೆ ಇವ್ರು ಏನ್ ಮಾಡಿದ್ದಾರೆ, ಅವ್ರನ್ನ ಇಳಿಸಿದ್ದಾರೆ ಬಸ್ಸಿಂದ. ಒಂದ್ ಸೆಕೆಂಡ್ ಅಲ್ಲ ಇಲ್ಲಿ ಕೇಳಿ. ಈಗ ಚೆಕಿಂಗ್ ಇನ್ಸ್ಪೆಕ್ಟರ್ ಹೆಸರೇನು? ಇವರಿಗೆ ಇಲ್ಲಿಂದ ಟಿಕೆಟ್ ಕೊಟ್ಟು ಕರ್ಕೊಂಡು ಹೋಗು, ಟಿಕೆಟ್ ತಗೊಳ್ಳಿಲ್ಲ ಅಂದ್ರೆ ಇಳಿಸ್ಬಿಡೋಲ್ ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ರು. ಓಕೆ, ಯಾರು ಚೆಕಿಂಗ್ ಇನ್ಸ್ಪೆಕ್ಟರ್ ಹೆಸರೇನು? ಇಲ್ಲ ಮತ್ತೆ ಮಾತಾಡೋದು ಎನ್ಕ್ವೈರಿ ಹೇಳಿ. ಅವ್ರ ಹೆಸರಲ್ಲಿ ನಮ್ಗೆ ಹೆಂಗ್ ಗೊತ್ತಿಲ್ಲ. ಡಿಪೋ ಕರ್ಕೊಂಡು ಹೋಗ್ಬಿಡಿ ಸರ್. ಡಿಪೋ ಕರ್ಕೊಂಡು ಹೋಗ್ಬಿಡ್ರಿ. ಡಿಪೋಗೆ ಹೋಗ್ಬಿಡ್ರಿ. ಡಿಪೋದಲ್ಲಿ ಸಾಲ್ವ್ ಮಾಡ್ರಿ. ಬನ್ನಿ ಡಿಪೋಗೆ ಹೋಗೋಣ. ಡಿಪೋಗೆ ಹೋಗಿ ಇನ್ಸ್ಪೆಕ್ಟರ್ ಹತ್ರನೇ ಸಾಲ್ವ್ ಮಾಡ್ರಿ.